ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಪೇಪರ್ 2ನ ಮ್ಯಾಥ್ಸ್ ಕೀ ಆನ್ಸರ್ಸ್ಗಳನ್ನು ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪೇಪರ್ 2 ಸೈನ್ಸ್ ಕೀ ಆನ್ಸರ್ಸ್ಗಳನ್ನ ನೋಡ್ತಾ ಹೋಗೋಣ. ಆ್ಯಂಡ್ ಈ ಬಂದಿರುವಂತಹ ಮೋಸ್ಟ್ ಆಫ್ ದಮ್ ಕ್ವೆಶನ್ಸ್ಗಳು ನಾವು ಪ್ರೀವಿಯಸ್ ಏನೇನು ಸಿಲೆಬಸ್ಗಳನ್ನ ಅಪ್ಡೇಟ್ ಮಾಡಿದ್ವೋ ಅದರಿಂದನೇ ಬಂದಿರುವಂಥ ಕ್ವೆಶನ್ಸ್ಗಳಾಗಿದೆ. ನೀವು ಅದನ್ನು ವೀಡಿಯೋಸ್ಗಳಲ್ಲಿ ಹೋಗಿ ಕೂಡ ನೋಡ್ಕೋಬೋದು. ಸೊ ನೋಡ್ತಾ ಹೋಗೋಣ ಕೀ ಆನ್ಸರ್ಸ್ಗಳು ಯಾವ್ದು ಅಂತ. ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸಸ್ ಆಪ್ಷನ್ 1. 122 ಕ್ವೆಶನ್ ನಂಬರ್ 122ಗೆ ಅ ಪರ್ಸನ್ ಇಸ್ ಪ್ರಿಸ್ಕ್ರೈಬ್ಡ್ ಅ ಲೆನ್ಸ್ ಆಫ್ ಅ ಪವರ್ ಪ್ಲಸ್ 2.0D ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಲಸ್ ಇರೋ ಕಾರಣ ಇಟ್ ಈಸ್ ಹೈಪರ್ಮೆಟ್ರೋಫಿಯಾ. ನೆಕ್ಸ್ಟ್, ಐಡೆಂಟಿಫೈ ದ ಅರೇಂಜ್ಮೆಂಟ್ ಆಫ್ ಅ ರೆಸಿಸ್ಟರ್ ಸಚ್ ದಟ್ ದ ಟೋಟಲ್ ರೆಸಿಸ್ಟೆನ್ಸ್ ವಿಲ್ ಬಿ ಅ 4 ohms. ಸೊ ಈ ಕೆಳಗೆ ಕೊಟ್ಟಿರುವಂತಹ ಎಲ್ಲ ರೆಸಿಸ್ಟೆನ್ಸ್ಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋದಾಗ ಯಾವುದಕ್ಕೆ 4 ohms ಬರುತ್ತೆ ಅಂತ ನಾವು ನೋಡೋದಾದರೆ ಇದನ್ನ ನೀವು ಸಾಲ್ವ್ ಮಾಡಿ, ಇದು ಫಸ್ಟು ಯಾವ ರೀತಿಯಾಗಿದೆ, ಪ್ಯಾರಲಲ್ ಕನೆಕ್ಷನ್ ಇದೆ, ದೆನ್ ಸೀರೀಸ್ ಜೊತೆ ಇದೆ, ಮತ್ತು ನೀವು ಪ್ಯಾರಲಲ್ ಆ ಥರ ಎಲ್ಲ ಫಾರ್ಮುಲಾಗಳನ್ನು ನೀವು ಅಪ್ಲೈ ಮಾಡಿದ ಚೆಕ್ ಮಾಡ್ತಾ ಹೋದಾಗ ಆಪ್ಷನ್ 4ಗೆ ನಮಗೆ ಈ ರೀತಿಯಾಗಿ ಅರೇಂಜ್ಮೆಂಟನ್ನು ನಾವು ಮಾಡಿದ್ರೆ ನಮಗೆ 4 ohms ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, ಅ ಕರೆಂಟ್ ಥ್ರೂ ಹಾರಿಜೆಂಟಲ್ ಪವರ್ ಲೈನ್ flows in east to west direction. The direction of the magnetic field is obviously the clockwise from east end and anti-clockwise from a west end. ಸೊ ಇದು ಮ್ಯಾಗ್ನೆಟಿಸಮ್ ಚಾಪ್ಟರ್ ಇದೆ ಅಲ್ವಾ, ಆ ಚಾಪ್ಟರಿಂದ ಕೇಳಿರುವಂತಹ ಕ್ವೆಶನ್ 10th ಸ್ಟ್ಯಾಂಡರ್ಡ್ ಚಾಪ್ಟರ್ ಇದು. ನೆಕ್ಸ್ಟ್ ಕ್ವೆಶನ್ ನಂಬರ್ 125, ದ ವ್ಯಾಲ್ಯೂ ಆಫ್ ಸೋಲಾರ್ ಕಾನ್ಸ್ಟೆಂಟ್ ಈಸ್ ಎಸ್ಟಿಮೇಟೆಡ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಂದರೆ 1.4 kJ/s², ಆಪ್ಷನ್ 1. The convex mirrors are preferred over a plane mirrors in a rear view mirrors in a vehicle. The main reasons to use this convex mirror is, ವೆಹಿಕಲ್ಗಳಲ್ಲಿ ಹೆಚ್ಚಾಗಿ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತಾರೆ ಪ್ಲೇನ್ ಮಿರರ್ಸ್ಗಳ ಬದಲು. ಯಾಕೆ? ಅದಕ್ಕೆ ರೀಸನ್ ಏನು ಅಂತಂದರೆ ನಮಗೆ ವೈಡರ್ ವ್ಯೂ ಸಿಗುತ್ತೆ, ನಮಗೆ ಪೂರ ದೂರದೃಷ್ಟಿ ಕೂಡ ನಮಗೆ ಅಲ್ಲಿ ಸಿಗುತ್ತೆ. ಹಾಗಾಗಿ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. The maximum height reached when a ball is thrown vertically upwards with a velocity of 49 m/s². Then the acceleration ಅವರು ಕೊಟ್ಟಿದ್ದಾರೆ 9.8 m/s² ಅಂತ. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಆಪ್ಷನ್ 3 will be the answer, that is 122.5 meter. The velocity time graph of a ball mass 20 kg moving along a straight line. Then the force exerted by the table on the ball to bring it to a rest is 4 newtons. SI unit of density is obviously kg/meter cube. The value of Planck's constant is 6.626 into 10⁻³ joules. Alcohol that also known as a wood spirit ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೆಚ್ಚಾಗಿ ಕನ್ಫ್ಯೂಸ್ ಏನಾಗ್ಬಿಡ್ತಾರೆ ಅಂದರೆ C2H5OH ಹೋಗ್ಬಿಡ್ತಾರೆ. ಆಲ್ಕೋಹಾಲ್ ಅಂದ ತಕ್ಷಣ ನಮ್ಮ ತಲೆಗೆ ಬರೋದು ಎಥೆನಾಲ್ ಅಂತ ಬಂದ್ಬಿಡುತ್ತೆ. ಬಟ್ ಅವರಲ್ಲಿ ನಮಗೆ ಮೆನ್ಷನ್ ಮಾಡಿದರೆ ವುಡ್ ಸ್ಪಿರಿಟ್ ಅಂತ. ಸೊ ದ ಆನ್ಸರ್ ಇಸ್ CH3OH, ದಟ್ ಇಸ್ ಮೆಥೆನಾಲ್. ದ ಟೋಟಲ್ ನಂಬರ್ ಆಫ್ ಆರ್ಬಿಟ್ಸ್ ಪ್ರೆಸೆಂಟ್ ಇನ್ ಎಮ್ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್, ಇಲ್ಲಿನೂ ಕೂಡ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಅವರು ಆರ್ಬಿಟಲ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ, ನಾಟ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಆಪ್ಷನ್ 9 ಇಸ್ ದ ಕರೆಕ್ಟ್ ಆನ್ಸರ್. ಎಲೆಕ್ಟ್ರೋಫಿಲಿ ಅಮಾಂಗ್ ದ ಫಾಲೋಯಿಂಗ್ ಈಸ್, ಸೊ ಯಾವ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಈಸ್ ಎಲೆಕ್ಟ್ರೋಫಿಲಿ ಹಿಯರ್ ಅಂದರೆ BF3, ಆಪ್ಷನ್ 1. ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್ ಅಮಾಂಗ್ ದ ಫಾಲೋಯಿಂಗ್, ಈ 4 ಆಪ್ಷನ್ಸ್ಗಳಲ್ಲಿ ಯಾವುದು ಆಪ್ಟಿಕಲಿ ಆಕ್ಟಿವ್ ಮಾಲಿಕ್ಯೂಲ್? ಟ್ರೈಕ್ಲೋರೋಮೆಥೆನಾ, propan2-all or butan2-all. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್, propan2-all. ಫಾರ್ಮುಲಾ ಯೂನಿಟ್ ಮಾಸ್ ಆಫ್ CaCl2 ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಅರೌಂಡ್ 110 ರೇಂಜಿಗೆ ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ 111U. The step in which separated bands of DNA are cut off from the agarose gel and extracted the gel piece ಅಂದರೆ ಇದು ಥ್ರೂ ಜೆಲ್ ಎಲೆಕ್ಟ್ರೋಫಾರಸಿಸ್ ಮುಖಾಂತರ ಮಾಡ್ತೀವಿ. The interaction between sea anemone that has stringing tentacles and the clownfish that lives among them is known as mutualism. ಆಪ್ಷನ್ mutualism ಅದಕ್ಕೆ. ಸೊ ನೆಕ್ಸ್ಟ್ ನಾವು ನೋಡಿದ್ರೆ ಮ್ಯಾಚ್ ದ ಫಾಲೋಯಿಂಗ್ ಸೈಲೆಂಟ್ ಫೀಚರ್ಸು ಆಪ್ಷನ್ ಎಲ್ಲಿದೆ and given in option B. The match the following phylum given in a list A with the silent features of phylum in B. ಸೊ ಇದನ್ನ ನೀವು ಮ್ಯಾಚ್ ಮಾಡ್ತಾ ಹೋದಾಗ ಫಸ್ಟ್ ಒನ್ ಇರೋದು ಪಾರಿಫೆರಾ. ಸೊ ದಟ್ ಈಸ್ ಇಟ್ ಹ್ಯಾಸ್ ಅ ಸೆಲ್ಯುಲಾರ್ ಲೆವೆಲ್, ವೇರಿಯಸ್ ಸಿಮೆಟ್ರೀಸ್ ಮತ್ತು ಕಾಲಿನ್ ಆಬ್ಸೆಂಟ್ ಇರುತ್ತೆ. ನೆಕ್ಸ್ಟ್ ನೀವು ನೋಡೋದಾದರೆ ಕ್ಲಾರೆನ್ಸ್ ಎಟ್ರಾ ಇದೆ. ಸೊ ಆಪ್ಷನ್ ಓವರಾಲ್ ಇದನ್ನು ನೀವು ಮ್ಯಾಚ್ ಮಾಡ್ತಾ ಹೋಯ್ತು ಅಂತಂದರೆ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಆಪ್ಷನ್ 4. 1ಗೆ C, 2ಗೆ D, 3ಗೆ A and 4ಗೆ D. ಸೊ ಆಪ್ಷನ್ 4 is the correct answer. Amphibia of a plant kingdom is a option 3. The correct sequential order of movement of egg to a vagina in human female reproductive system is. ಸೊ ಯಾವ ರೀತಿಯಾಗಿ ಮೂವ್ಮೆಂಟ್ ಆಫ್ ಎಗ್ ಆಗುತ್ತೆ ಇನ್ ವೆಜೈನಾ ಅಂತ ನೋಡಿದ್ರೆ ಫಸ್ಟ್ ಇಟ್ ಕಮ್ಸ್ ಟು ಓವರಿ, ದೆನ್ ಓವಿಡಕ್ಟ್, ಸರ್ವಿಕ್ಸ್, ಯೂಟರಸ್, ದೆನ್
At last, vagina. Option 2 is the correct answer. The defect is used by the substitution of glutamic acid by valine at the 6th position of the beta globin chain of the hemoglobin molecule. ಸೊ ಯಾವ ಡಿಫೆಕ್ಟ್ ನಮಗೆ ಇಲ್ಲಿ ಅವ್ರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಹಿಮೋಗ್ಲೋಬಿನ್ ಅನ್ನೋದು ಕಡಿಮೆ ಇದೆ ಅಂತ ಅಂದಾಗ. ಸೊ ಇಟ್ ಇಸ್ ಸಿಕಲ್ ಸೆಲ್ ಅನೇಮಿಯಾ. ಸೊ ಫಸ್ಟ್ ರೀಡ್ ದ ಸ್ಟೇಟ್ಮೆಂಟ್ ದೆನ್ ಚೂಸ್ ದ ಫಾಲೋಯಿಂಗ್ ಅಂತ ಇದೆ ಇಲ್ಲಿ. Embryogenesis refers to the process of development of embryo from the zygote. During embryogenesis, zygote undergoes a cell division and cell differentiation. So, ಹೌದು ಏನು process of development of embryo from a zygote is referred as embryogenesis only. And embryogenesis ಆಗಬೇಕಾದ್ರೆ ನಮಗೆ ಸೆಲ್ ಡಿವಿಷನ್ ಮತ್ತು ಸೆಲ್ ಡಿಫ್ರೆನ್ಸಿಯೇಷನ್ ಆಗ್ತಾ ಹೋಗುತ್ತೆ. ಸೊ ಬೋತ್ ಸ್ಟೇಟ್ಮೆಂಟ್ 1 and statement 2 ಆರ್ ಕರೆಕ್ಟ್. ರಿಪೀಟೆಡ್ಲಿ ವೆರಿಫೈಯಬಲ್ ಅಬ್ಸರ್ವೇಷನ್ಸ್ ಆರ್ ಕಾಲ್ಡ್. ಈಗ ಒಂದು ಅಬ್ಸರ್ವೇಷನ್ಸ್ ನಾವು ಮಾಡಿರ್ತೀವಿ, ಅದನ್ನ ರಿಪೀಟಾಗಿ ವೆರಿಫೈ ಮಾಡ್ತಾ ಇರ್ತೀವಲ್ವ, ಅಂತಹ ಅಬ್ಸರ್ವೇಷನ್ಸ್ಗಳನ್ನ ನಾವು ಏನಂತ ಕರಿತೀವಿ ಅಂದರೆ ವಿ ಕಾಲ್ ಇಟ್ ಆಸ್ ಅ ಫ್ಯಾಕ್ಟ್ಸ್. ಇಟ್ ಈಸ್ a composite of a number of mental process or a tendency to react consistently in a certain ways to a novel or a problematic situation. This statement explains about what ಅದು ಸೈಂಟಿಫಿಕ್ ಟೆಂಪರ್ ಬಗ್ಗೆ ಹೇಳ್ತಾ, ಸೈಂಟಿಫಿಕ್ ರಿಸರ್ಚ್ ಬಗ್ಗೆ ಹೇಳ್ತಾ. ಇಲ್ಲಿ ಆಪ್ಷನ್ 1 ಆ್ಯಂಡ್ ಆಪ್ಷನ್ 2 ನಡುವೆ ಕನ್ಫ್ಯೂಷನ್ ಇದೆ. ಸೊ ಫೈನಲ್ ಕೀ ಆನ್ಸರ್ಸ್ ಬಿಟ್ಟಾಗ ನಾವು ಇದನ್ನು ನೋಡೋಣ. ಸೊ ಆ್ಯಸ್ ಆಫ್ ನೌ ಐ ಹ್ಯಾವ್ ಟೇಕನ್ ಇಟ್ ಆಸ್ ಅ ಸೈಂಟಿಫಿಕ್ ಆ್ಯಟಿಟ್ಯೂಡ್. ಮೋಸ್ಟ್ ಅಪ್ರಾಪ್ರಿಯೇಟ್ ಸ್ಟೇಟ್ಮೆಂಟ್ ಅಬೌಟ್ ದ ಕಾನ್ಸೆಪ್ಟಿನ ಬಗ್ಗೆ ಇರುವಂಥ ಮೋಸ್ಟ್ ಅಪ್ರಾಪ್ರಿಯೇಟ್ ಸ್ಟೇಟ್ಮೆಂಟ್ ಅಂದರೆ ಆಬ್ವಿಯಸ್ಲಿ ಒಂದು ಕಾನ್ಸೆಪ್ಟು ಅದು ಮಲ್ಟಿ ಡೈಮೆನ್ಷನಲ್ ಆಗಿರುತ್ತೆ ವಿತ್ ಡೈವರ್ಜೆಂಟ್ ಆಸ್ಪೆಕ್ಟ್ಸ್ಗಳಿಂದ ಕೂಡಿರುತ್ತೆ. ದ ಕಾಂಪ್ಲಿಮೆಂಟ್ರಿ ಬೇಸ್ಡ್ ಕರಿಕ್ಯುಲಮ್ ಪ್ರೋಗ್ರಾಮ್ ಲರ್ನಿಂಗ್ ಆರ್ ಬೇಸ್ಡ್ ಆನ್. ಸೊ ಕರಿಕ್ಯುಲಮ್ ಮತ್ತು ಪ್ರೋಗ್ರಾಮ್ ಬೇಸ್ಡ್ ಲರ್ನಿಂಗ್ ನಮ್ಗೆ ಯಾವಾಗಲೂ ಆಗೋದು ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚಲ್ಲೇ. ಬಿಹೇವಿಯರಿಸ್ಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಕನ್ಸ್ಟ್ರಕ್ಟಿವ್ ಅಪ್ರೋಚ್. ಕರೆಕ್ಟ್ ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಆಫ್ ಗ್ರೋತ್ ಆಫ್ ಸೈಂಟಿಫಿಕ್ ನಾಲೆಡ್ಜ್ ಬೆಸ್ಟ್ ಎಕ್ಸ್ಪ್ಲೇನ್ಡ್ ಬೈ. ಸೊ ಯಾವುದು ಕರೆಕ್ಟ್ ಸೀಕ್ವೆನ್ಸ್, ನಮಗೆ ಒಂದು ಮಕ್ಕಳಲ್ಲಿ ನಾವು ಒಂದು ಸೈಂಟಿಫಿಕ್ ನಾಲೆಡ್ಜನ್ನು ಡೆವಲಪ್ ಮಾಡಬೇಕು ಅಂದರೆ ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಫಸ್ಟ್ ಅಬ್ಸರ್ವೇಷನ್ ಮಾಡಿದಾಗ ಅವ್ರಿಗೆ ಒಂದು ಡೇಟಾ ಸಿಗುತ್ತೆ, ಅದನ್ನು ಇಂಟರಾಕ್ಟ್ ಮಾಡಬೇಕು, ಅರ್ಥ ಮಾಡ್ಕೊಳ್ಬೇಕು. ದೆನ್ ಕಾನ್ಸೆಪ್ಟ್ಸ್ ಆ್ಯಂಡ್ ಅಸಂಪ್ಷನ್, ಎನ್ಕ್ವೈರೀಸ್ ಏನೇನು ಅವರು ಇಂಟರಾಕ್ಟ್ ಮಾಡಿರ್ತಾರೋ ಅದರ ಅಸಂಪ್ಷನ್, ದೆನ್ ಅದರ ಎನ್ಕ್ವೈರಿ ಆಗಬೇಕು. ದೆನ್ ಗ್ರೋತ್ ಆಫ್ ಸೈಂಟಿಫಿಕ್ ನಾಲೆಡ್ಜ್. ಆಪ್ಷನ್ 2 ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಪ್ರೆಸೆಂಟೇಷನ್ ಆಫ್ ಅಬ್ಸ್ಟ್ರಾಕ್ಷನ್, propositional phase, application, closure. These are the phases of scientific lesson plan. Cognitive conflict, scientific facilitation ಅಂತ ಇದೆ. ಸೊ ಇಟ್ ಈಸ್ ಕಾನ್ಸೆಪ್ಟ್ ಮ್ಯಾಪಿಂಗ್ ಅಥವಾ ಸೈಂಟಿಫಿಕ್ ಫೆಸಿಲಿಟೇಷನ್ ಇರಬಹುದು. ಇದು ಒಂದು ಕ್ವೆಶನ್ನು ಕೂಡ ಜಸ್ಟ್ ವಿಲ್ ಹ್ಯಾವ್ ಅ ಡೌಟ್ ಅಬೌಟ್ ಇಟ್. ಕೀ ಆನ್ಸರ್ಸ್ ಏನು ಬರುತ್ತೋ ಅದೇ ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ದಿಸ್ ಈಸ್ ವಾಟ್ ಆ್ಯಂಡ್ ಈಗ ನಾವು ಇಲ್ಲಿ ಪೆಡಗಾಗಿ ಪಾರ್ಟ್ಗಳಿಗೆ ಏನು ಆನ್ಸರ್ಸ್ಗಳನ್ನ ನೋಡ್ತೀವೋ ಅವೆಲ್ಲ ಟೆಂಟೇಟಿವ್ ಆ್ಯಂಡ್ ಅಬೋ ಆನ್ಸರ್ಸ್ ರಿಲೇಟೆಡ್ ಟು ಕಂಟೆಂಟ್ ಇರುವಂಥದ್ದು 90% ಕರೆಕ್ಟಾಗಿರುತ್ತೆ. ಆ ಟೀಚರ್ ಫಸ್ಟ್ ಡಿಸ್ಕಸ್ ದ ಓಮ್ಸ್ ಲಾ ಆ್ಯಂಡ್ ಇಟ್ ಈಸ್ ಫಾಲೋಡ್ ಬೈ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ದ ಅಪ್ರೋಚ್ ಯೂಸ್ಡ್ ಹಿಯರ್ ಇಸ್ ಡಿಡಕ್ಟೋ ಇಂಡಕ್ಟಿವ್ ಅಪ್ರೋಚಾ ಅಥವಾ ಡಿಡಕ್ಟಿವ್ ಅಪ್ರೋಚ. ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಬರಲ್ಲ, ಯಾಕಂದರೆ ಅಲ್ಲಿ ಅವ್ರನ್ನ ಡಿಸ್ಕಸ್ ಮಾಡ್ತಾ ಇರೋದು ಓಮ್ಸ್ ಲಾ. ನೆಕ್ಸ್ಟ್ ಇಂಡಕ್ಟಿವ್ ಆಗೋದಿಲ್ಲ ಬಿಕಾಸ್ ಅವ್ರೇನು ಎಕ್ಸಾಂಪಲ್ಸ್ ಅಷ್ಟಾಗಿ ಕೊಡ್ತಾಯಿಲ್ಲ. ಸೊ ಫಸ್ಟ್ ಮಕ್ಕಳಿಂದ ವಿಷಯಗಳನ್ನು ತಗೊಂಡು ದೆನ್ ಶಿಲ್ ಗೋ ಫರ್ದರ್. ಸೊ ಇಟ್ ಈಸ್ ಡಿಡಕ್ಟೋ ಇಂಡಕ್ಟಿವ್ ಅಪ್ರೋಚ್ ಆಗಿರುತ್ತೆ. ಸೊ ಆಪ್ಷನ್ 4 ಇಸ್ ದ ಕರೆಕ್ಟ್ ಒನ್. ಕರೆಕ್ಟ್ ಸೀಕ್ವೆನ್ಷಿಯಲ್ ಆರ್ಡರ್ ಆಫ್ ರಿಫ್ಲೆಕ್ಟಿವ್ ಪ್ರಾಕ್ಟೀಸ್. ಈಗ ಒಂದು ರಿಫ್ಲೆಕ್ಟಿವ್ ಪ್ರಾಕ್ಟೀಸ್ ಇರುತ್ತೆ. ಯಾವ ರೀತಿಯಾಗಿ ನಾವು ಅದನ್ನು ಮಾಡ್ತೀವಿ, ಪ್ರತಿಫಲನ ಕಲಿಕೆ ಅನ್ನೋದಾದರೆ ಫಸ್ಟ್ ನಾವೇನು ಮಾಡ್ತೀವಿ, ಪ್ಲ್ಯಾನ್ ಮಾಡ್ತೀವಿ, ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಅಸೆಸ್ ಮಾಡ್ತೀವಿ, ಎಕ್ಸಿಕ್ಯೂಟ್ ಮಾಡ್ತೀವಿ, ಆಗಲಿಲ್ವಾ ಮತ್ತೆ ರೀಪ್ಲ್ಯಾನ್ ಮಾಡ್ತೀವಿ. ಸೊ ದ ಸೈಕಲ್ ಗೋಸ್ ಆನ್. ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಸೊ ದೀಸ್ ಆರ್ ದ ಕೀ ಆನ್ಸರ್ಸ್ ಫಾರ್ ಪೇಪರ್ 2 ಸೈನ್ಸ್ ಆಗಿರುತ್ತೆ. ಮತ್ತು ನಾವು ಪೆಡಗಾಗಿಕಲ್ ಪಾರ್ಟ್ CDP ಚೈಲ್ಡ್ಹುಡ್ ಡೆವಲಪ್ಮೆಂಟ್ ಅಂತ ಕೀ ಆನ್ಸರ್ಸ್ಗಳನ್ನ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಮ್ಯಾಥ್ಸನ್ನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರ್ಯಾರು ನೋಡಿಲ್ವೋ ನೀವು ಹೋಗಿ ವಾಚ್ ಮಾಡ್ಕೋಬೋದು. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫಾರ್ ನೆಕ್ಸ್ಟ್ ಅಪ್ಡೇಟ್ ಸ್ಟೇ ಟ್ಯೂನ್ಡ್ ಇನ್ ಫಾರ್ SS Academy. ಥ್ಯಾಂಕ್ ಯು.